ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಜೊತೆ ಇವತ್ತೊಂದು ಮನೆಮದ್ದನ್ನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ಈ ಹೊಟ್ಟೆ ನೋವು ಸಮಸ್ಯೆ ಮತ್ತು ಮಕ್ಕಳಲ್ಲಿ ಕಂಡುಬರುವಂಥ ಈ ಹುಳದ ಸಮಸ್ಯೆಗೆ ಈ ಮನೆಮದ್ದು ತುಂಬ ಪ್ರಯೋಜನಕಾರಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು ಮಣ್ಣಿನ ಓಡನ್ನು ತಗೊಂಡಿದ್ದೇನೆ. ಇದು ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಓಂಕಾಳನ್ನು ಹಾಕಬೇಕು. ಮತ್ತೊಂದು ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಹುರಿಬೇಕು. ಅದು ಸಾಧಾರಣ ಕೆಂಪು ಬಣ್ಣ ಬರುವಷ್ಟು ಟೈಮು ಹುರಿಬೇಕು. ಅದಾದಮೇಲೆ ನಾವು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಬೇಕು. ಅದಕ್ಕೆ ನೀರು ಹಾಕಿದ ಮೇಲೆ ಒಂದು ಎಸಳು ಬೆಳ್ಳುಳ್ಳಿಯನ್ನು ಹಾಕ್ತೇನೆ. ಬೆಳ್ಳುಳ್ಳಿ ಹಾಕಿದ ಮೇಲೆ ಅದು ಚೆನ್ನಾಗಿ ಕುದಿ ಬರಬೇಕು. ಎಷ್ಟು ಅಂದರೆ ಅರ್ಧ ಗ್ಲಾಸ್ನಷ್ಟು ಹಾಕಿದ್ದು 1/4 ಗ್ಲಾಸ್ ಆಗುವಷ್ಟು ಕುದಿ ಬರಬೇಕು. ಅದಾದಮೇಲೆ ಅದನ್ನು ಸೋಸಿ ನಾವು ತೆಗಿಬೇಕು. ಇದು ಸಣ್ಣ ಮಕ್ಕಳಲ್ಲಿ ಕಂಡುಬರುವಂಥ ಹುಳದ ಸಮಸ್ಯೆ ಕೂಡ ಇದರಿಂದ ಪರಿಹಾರ ಆಗುತ್ತೆ. ಬರೀ ಹೊಟ್ಟೆಯಲ್ಲಿ 1-2-3 ಚಮಚ ಈ ಕಷಾಯವನ್ನು ಕೊಟ್ಟರೆ ಸಾಕು. ಈಗ ಇದು ಕಷಾಯ ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ, ಒಂದು ಕೆಂಪಗಿನ ಬಣ್ಣ ಬಂದಿದೆ. ಇದು ತುಂಬ ಒಳ್ಳೆಯದು, ಹೊಟ್ಟೆ ನೋವಿಗೆ ಕೂಡ ಒಳ್ಳೆಯದು. ಇನ್ನು 2ನೇ ವಿಡಿಯೋ ಯಾವುದಕ್ಕಂದರೆ, ಲೂಸ್ ಮೋಷನ್ ಆಗಿದ್ದರೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಅದೇನೆಂದರೆ, ಈಗ ಮಣ್ಣಿನ ಮಡಕೆ ಬಿಸಿಯಾಗಿದೆ, ಅದಕ್ಕೆ ನಾನು 1-2 ಚಮಚದಷ್ಟು ಚಹಾ ಹುಡಿಯನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಅದಾದಮೇಲೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿದ್ದೇನೆ. ಅದೊಂದು 1/4 ಗ್ಲಾಸ್ ಆಗುವಷ್ಟು ಕುದಿ ಬರಬೇಕು. ಆಗ ಮಾಡಿದ ತರಹನೇ ಇದು ಕೂಡ 1/4 ಗ್ಲಾಸಷ್ಟು ಕುದಿ ಬಂದು ನಂತರ ಅದನ್ನು ನಾನು ಒಂದು ಗ್ಲಾಸಿಗೆ ಸೋಸಿ ತೆಗಿಬೇಕು. ಈಗ ನೋಡ್ತಾ ಇದ್ದೀರಲ್ಲ, ತುಂಬ ಡಾರ್ಕ್ ಕೆಂಪು ಕಲರ್ ಬಂದಿದೆ. ಇದಕ್ಕೆ ಸ್ವಲ್ಪ ಲಿಂಬೆ ಹುಳಿಯನ್ನು ಹಾಕಿದ್ರೂ, 1-2 ಹನಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಹೊಟ್ಟೆ ನೋವಿಗೆ ಇನ್ನೂ ಒಳ್ಳೆಯದು. ನಾನೀಗ ಹಾಕಲಿಲ್ಲ ಇದಕ್ಕೆ. ನೋಡಿದ್ರಲ್ಲ ಫ್ರೆಂಡ್ಸ್, 2 ರೀತಿಯ ಮನೆಮದ್ದನ್ನು. ಈ ಮನೆಮದ್ದು ಮಾಡೋದಕ್ಕೆ ತುಂಬ ಸುಲಭ, 5 ನಿಮಿಷದಲ್ಲಿ ಮಾಡ್ಬೋದು. ಇದು ತುಂಬಾ ಪ್ರಯೋಜನಕಾರಿ. ಹೊಟ್ಟೆ ನೋವು ಬಂದ ತಕ್ಷಣ ಈ ಮನೆಮದ್ದು ಮಾಡಿ ಕುಡಿಯಿರಿ, ಇದರಿಂದ ತಕ್ಷಣ ಪರಿಹಾರ ಆಗುತ್ತೆ. ಬಟ್ ಕುಡಿಯೋದಕ್ಕೆ ಸ್ವಲ್ಪ ಕಷ್ಟನೇ, ಯಾಕೆಂದರೆ ತುಂಬಾ ಕಹಿ ಇರುತ್ತೆ ಇದು. ಬಟ್ ಹೊಟ್ಟೆಗೆ ತುಂಬ ಒಳ್ಳೆಯದು. ಇದರಿಂದ ಯಾವುದೇ ರೀತಿಯ ತೊಂದರೆಗಳೇನಿಲ್ಲ. ಮಕ್ಕಳಿಗೆ ಹುಳದ ಸಮಸ್ಯೆ ಇದ್ದರೆ ತಕ್ಷಣ ಪರಿಹಾರ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.